ನಮ್ಮ ತಮ್ಮನ ಮಗಳದು ಬರ್ತಡೇ ಇತ್ತು, ಅಂದರೆ ಫಸ್ಟ್ ಇಯರ್ದು, ಮೇ 1 ಆ್ಯಕ್ಚುಲಿ ಬರ್ತಡೇ ಅವಳದು. ಅದಕ್ಕೆ ನಾವು ಬರ್ತಡೇ ಮತ್ತು ಭೈರವನ ಮುಕ್ತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಅಂದರೆ ನಮ್ಮ ತಮ್ಮನ ಪ್ಲ್ಯಾನ್ ಆ್ಯಕ್ಚುಲಿ. ಅದಕ್ಕೋಸ್ಕರ ನಾವು ಸಂಡೇ ಇದ್ದಿದ್ದರಿಂದ ನಾವು ಸಾಟರ್ಡೇನೇ ದೇವ್ರ ಹತ್ರ ಹೋಗಿದ್ದು, ಭೈರವೇಶ್ವರನ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ನಾವು ತೀರ್ಥದ ಕಾಯಿ ಮಾಡಿಕೊಂಡು ಅದನ್ನು ತೊಗೊಂಡು ನಾವು ಮನೆಗೆ ಬರಬೇಕಾಗಿತ್ತು. ಶಿವರಾಶಿ ಇವಾಗ ಬಂದು ಆಲ್ಮೋಸ್ಟ್ ಒಂದು 2 ಗಂಟೆ ಕ್ಲೋಸ್ ಆಗ್ಬೋದು ದೇವಸ್ಥಾನ. ನಮ್ಮ ತಮ್ಮನ ಮಗಳದು ಬರ್ತಡೇ ಇತ್ತು, ಶಿವರಾಶಿದು. ಅದಕ್ಕೆ ಬಂದು ತೀರ್ಥದ ಕಾಯಿ ಮಾಡಿಸ್ಕೊಂಡು ಹೋಗಬೇಕು. ಹೋದರೆ ನಾಳೆ ಫಂಕ್ಷನ್ನು. ಇವಾಗ ಹೋಗ್ತಾಯಿದ್ದೀವಿ. ನಾನು ಮಗು ಹತ್ರ ಒಂದು ಫೋಟೋ ಇಡ್ಸ್ಕೊಂಡೆ. ಅವನು ಪೂಜಾ ಸಾಮಾನು ತಗೊಂಡಿದ್ದ ನಮ್ಮ ತಮ್ಮ. ಆಲ್ರೆಡಿ 1 ಗಂಟೆ ಆಗಿ 1:30 ಆಗಿತ್ತು. ನಾಳೆ ಬರ್ತಡೇ ನೋಡಲ್ಲಿ ಹೋಗ್ತಾ ಇದ್ದೀವಿ. ನಾಳೆ ಬರ್ತಡೇ ಇರೋದ್ರಿಂದ ಇವಳ್ದು ಶಿವರಾಶಿದು ನಾವೆಲ್ಲ ಇವಾಗ ತೀರ್ಥದ ಕಾಯಿ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡು ನಿಂತ ಸಾರಿ, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಇಲ್ಲಿ ಮಾಡಪ್ಪ. ಇದು ಇನ್ನೂ ಒಂದು ಹಾಫ್ ಆನ್ ಅವರ್ ಟೈಮ್ ಇದ್ದಿದ್ದರಿಂದ ನಾವು ಹಂಗೆ ಸುತ್ತಮುತ್ತ ಹೋದೋ, ನಾನು ನಮ್ಮ ಬ್ರದರು ಹಾಗೆ ನೋಡಿಕೊಂಡು ಬರ್ತಿದ್ದೋ. ಟೈಮ್ ಆಗಿಬಿಟ್ಟಿತ್ತು, ಸಖತ್ ಬಿಸಿಲಿತ್ತು. ನಾನೇನು ಕೇಳ್ಕೊಳ್ಳೋದು ಅಂದರೆ ಚುಂಚನಗಿರಿ ಸ್ವಲ್ಪ ಭಕ್ತಾದಿಗಳಿಗೆ ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಸಖತ್ ಬಿಸಿಲಿರೋದ್ರಿಂದ ನಡೆಯೋಕ್ಕಾಗಲ್ಲ. ನಾವಲ್ಲಿ ಚಪ್ಪಲಿನ 500 ಮೀಟ್ರ್ ಹಿಂದೆನೇ ಬಿಡಬೇಕಾಗತ್ತೆ. ಚಪ್ಪಲಿ ಹಾಕ್ಕೊಂಡು ಬಂದ್ರೂ ತುಂಬ ಬಿಸಿಲಿದೆ. ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಈ ವಿಡಿಯೋ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಇದಾದಮೇಲೆ ನಾವು ವೆಯ್ಟ್ ಮಾಡ್ತಿದ್ದೋ. ನೋಡಿ ಈ ಥರ ಇದೆ, ಸಖತ್ ಬಿಸಿಲಿದೆ. 32 ಡಿಗ್ರಿ 34 ಡಿಗ್ರಿಲಿ ಕಾಲು ಹೇಗೆ ಅಲ್ಲಿಂದ ಮೇನ್ ಎಂಟ್ರೆನ್ಸಿಂದ ಬಿಡಲ್ಲ. ಮಕ್ಕಳು ನೆತ್ಕೊಂಡು ತುಂಬ ಕಷ್ಟ ಆಗುತ್ತೆ. ಅದಾದಮೇಲೆ 2 ಗಂಟೆ ಕರೆಕ್ಟಾಗಿ ಓಪನ್ ಮಾಡಿದ್ರು. ಓಪನ್ ಮಾಡಿ ಮಹಾಮಂಗಳಾರತಿ ಮಾಡ್ತಾಯಿದ್ರು. ನಾವೆಲ್ಲ ಸಹ ಹೊರಗಡೆ ಹೋದೋ. ಅದು ನಾವು ತೀರ್ಥ ಕಾಯಿ ಮಾಡಿಕೊಂಡು ಅದನ್ನು ನಾವು ಜೋಗಪ್ಪನ ಕರೆಸಿ ನಾವು ಪೂಜೆ ಮಾಡಬೇಕು. ಭಕ್ತರನ್ನೆಲ್ಲ ಆತ್ಕೊಂಡ ತಪ್ಪು ನೆಪ್ಪು ಒಪ್ಕೊಂಡ ಅನ್ನದಾನಿ ಭೈರವ. ಆಮೇಲೆ ಗಂಗಾಧರೇಶ್ವರನ ಹತ್ರ ಹೋದೋ. ಗಂಗಾಧರೇಶ್ವರ ಒಳಗಡೆ ನಾವು ಒಂದು ಅರ್ಚನೆಯೂ ಸಹ ಮಾಡಿಸ್ತೋ. ಒಳಗಡೆ ಹೋಗಿ ಅದೇನೋ ಮಹಾಭಂಡಾರ ಅಭಿಷೇಕನೋ ಅರ್ಚನೆನೋ ನಾನು ಶಿವರಾಶಿ ಫೋಟೋ ಹಿಡಿಸ್ಕೊಂಡು, ನಮ್ಮ ಬ್ರದರ್ ನಂದೊಂದು ಫೋಟೋ ಹಿಡಿದ್ರು. ಆಮೇಲೆ ನಮ್ಮ ಪ್ರೊಸೆಸ್ ಚಿಕನ್ಗೆಲ್ಲ ಆರ್ಡ್ರ್ ಕೊಟ್ಟು, ಅಂದರೆ ಭಾನುವಾರ ಚಿಕನ್ಗೆ ಎಲ್ಲ ಆರ್ಡ್ರ್ ಕೊಟ್ಟು ಮರಿ ಭೈರವನ ಭಕ್ತಿ ಮಾಡ್ತಾಯಿದ್ದೀವಿ ಮನೇಲಿ. ಅಂದರೆ ಅದು ತ್ರಿಶೂಲ ಥರ ಬರುತ್ತೆ. ಅದನ್ನು ನಾವು ಗೊತ್ತಿರುತ್ತೆ ಅದು ಜೋಗಪ್ಪನ ಮಾಡೋದು ಅಂತ. ಇದನ್ನು ಮಾಡಿ ನಾವು ಇದಕ್ಕೆ ನಾವು ತೀರ್ಥ ತಂದಿರ್ತೀವಲ್ಲ ದೇವಸ್ಥಾನದಿಂದ, ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ನಮ್ಮ ಬ್ರದರ್ ಅವರ ಕುಮಾರಣ್ಣ, ನಮ್ಮ ದೊಡ್ಡಮ್ಮವರೆಲ್ಲ ಇದ್ದಾರೆ. ನಮ್ಮ ಊರ ಮನೆ ಇದು ಆ್ಯಕ್ಚುಲಿ ಊರ ಮನೆ. ಅಲ್ಲಿ ಇದ್ರ ಪೂಜೆ ನಡೀತು. ಆಮೇಲೆ ನಮ್ಮ ಕುಮಾರಣ್ಣ ಮತ್ತು ನಮ್ಮ ತಮ್ಮ ಎಲ್ಲ ಮಾಡಿ ಈ ಥರ ಎಲ್ಲ ಇದನ್ನು ಕಟ್ ಮಾಡಬೇಕು. ಅಂದರೆ ಆ ತೀರ್ಥನ ಹಾಕ್ಬಿಟ್ಟು ಕಟ್ ಮಾಡಿದ್ದು ದೇವ್ರಿಗೆ ಅವಾಗಲೇ ಮಾಡಿದ್ದು ಒಂದು 2 ಇತ್ತಲ್ಲ, ಅದರಲ್ಲಿ ಒಂದು ಕೊಟ್ಟಿದ್ದು ನಾವು. ಇದು ನಾವು ಭೈರವನ ಕುಣಿಸಿದ್ದು. ಫಂಕ್ಷನ್ ಸ್ಟಾರ್ಟ್ ಆಯಿತು. ನಂದು ನಮ್ಮ ಮಿಸಸ್ದು ಮುಂಚೆನೇ ಒಂದು ಫೋಟೋ ತೊಗೊಂಡು, ನಮ್ಮ ಮಿಸಸ್ಸು, ನಮ್ಮ ಚಿಕ್ಕಮ್ಮ, ನಮ್ಮ ಫ್ಯಾಮಿಲಿ, ನಮ್ಮ ಬಾಸು ಬಂದಿದ್ದರು, ನಮ್ಮ ಅಣ್ಣ, ನಮ್ಮ ಅತ್ತೆ ಇತ್ತು. ಕಾರ್ಯಕ್ರಮ ಮುಗೀತು. ಎಲ್ಲ ನಮ್ಮ ಸ್ನೇಹಿತರು, ಕುಟುಂಬಸ್ಥರು ಎಲ್ಲರೂ ಸಹ ನಮಗೆ ಒಳ್ಳೆ ರೀತಿ ಸಹಾಯ ಮಾಡಿ ನಮ್ದು ಈ ಕಾರ್ಯಕ್ರಮನ ಒಳ್ಳೆ ರೀತಿ ಮುಗಿಸ್ಕೊಂಡ್ರು. ಆಮೇಲೆ ನಾವು ಒಂದು 8 ಗಂಟೆಗೆ ಊರು ಬಿಟ್ಟು ಮನೆಗೆ ಬಂದೋ.